ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಹೆದ್ದಾರಿ ರಸ್ತೆ ನವೀಕರಣಕ್ಕೆ 10 ಕೋಟಿಯಲ್ಲಿ ನಡೀತಾ ಇರುವ ಫೈನಲ್ ಕೋಟ್ ಡಾಂಬರೀಕರಣ ಕಾರ್ಯಾರಂಭ. ಶಾಸಕರಿಗೆ ಉಮೇಶ್ ಕೆ ಮುದ್ನಾಳ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಯಾದಗಿರಿ ನಗರದ ಹೊರವಲಯದಲ್ಲಿ ಇರುವಂತಹ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಮುಗಿದು ತಿಂಗಳು ಕಳೆದರೂ ಕೂಡ ಫೈನಲ್ ಟಚ್ ಡಾಂಬರೀಕರಣ ತಡೆಗೋಡೆ ನಿರ್ಮಾಣ ಮಾಡಿಲ್ಲ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ ಹಿನ್ನೆಲೆ ಇಂದು ರಾಜ್ಯ ಹೆದ್ದಾರಿ ರಸ್ತೆಗೆ ಫೈನಲ್ ಕೋಟ್ ಡಾಂಬರೀಕರಣ ಕಾಮಗಾರಿ ಪ್ರಾರಂಭವಾಗಿದ್ದು, ನಗರದ ರೈಲ್ವೆ ಬ್ರಿಡ್ಜ್ ಮೇಲ್ಭಾಗದ ಹೆದ್ದಾರಿಗೆ ಫೈನಲ್ ಟಚ್ ನೀಡುತ್ತಿರುವುದು ನಮ್ಮ ಹೋರಾಟಕ್ಕೆ ಸ್ಪಂದಿಸಿದ ಜಿಲ್ಲಾಡಳಿತಕ್ಕೆ ಉಮೇಶ್ ಕೆ ಮುದ್ನಾಳ್ ಅವರು ಧನ್ಯವಾದ ತಿಳಿಸಿದ್ದಾರೆ. ಅಲ್ಲದೆ ತುರ್ತಾಗಿ ತಡೆಗೋಡೆ ನಿರ್ಮಾಣ ಸೂಚಕ ಫಲಕ, ರಸ್ತೆ ಹಂಸ, ಜೀಬ್ರಾ ಕ್ರಾಸ್ ಲೈನ್ ಹಾಕಿ ಸಾರ್ವಜನಿಕರಿಗೆ ವಾಹನ ಸವಾರಿಗೆ ಅನುಕೂಲ ಮಾಡುವುದರ ಜೊತೆಗೆ ಮುಂದಾಗುವ ಅನಾಹುತಗಳನ್ನು ತಪ್ಪಿಸುವಲ್ಲಿ ಜಿಲ್ಲಾಡಳಿತ ಮುಂದಾಗಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಹಳೆ ಬಸ್ ನಿಲ್ದಾಣದಿಂದ ವಡಗೇರೆ ಕ್ರಾಸ್ವರೆಗೆ ರಾಜ್ಯ ಹೆದ್ದಾರಿ ಸಂಪೂರ್ಣ ತಗ್ಗು ಗುಂಡಿಗಳಿಂದ ಹಾಳಾಗಿ ಹೋಗಿತ್ತು. ಸ್ಥಳೀಯ ಶಾಸಕರು ಆದ ಚಿನ್ನಾರೆಡ್ಡಿ ಪಾಟೀಲ್ ಅವರ ಗಮನಕ್ಕೆ ತಂದ ತಕ್ಷಣ ಸಾರ್ವಜನಿಕರ ವಾಹನ ಸವಾರ ಹಿತದೃಷ್ಟಿಯಿಂದಾಗಿ ರಸ್ತೆ ನವೀಕರಣಕ್ಕೆ 10 ಕೋಟಿ ಮಂಜೂರು, ಫೈನಲ್ ಕೋಟ್ ಡಾಂಬರೀಕರಣ ಪ್ರಾರಂಭವಾದ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಇದು ಹಳೆ ಬಸ್ ಸ್ಟ್ಯಾಂಡ್ ಅಂತ ಹಿಡಿದು ವಡಗೇರಿ ಕ್ರಾಸ್ತಾನ ರೋಡ್ ಏನು ರಿಪೇರ್ ಆಗಿತ್ತು ಅಂದ್ರೆ ಅದು 2 ಕೋಟ್ ಆಗಿತ್ತು, ಇನ್ನು ಫೈನಲ್ ಕೋಟ್ ಆಗಿದ್ದಿಲ್ಲ. ಉಮೇಶ್ ಅಣ್ಣ ವಿರುದ್ಧ ಮಾಡಿದ ಮೇಲೆ ಅವ್ರ ಹೋರಾಟ ನೋಡಿ ಮತ್ತೆ ವಾಪಸ್ ಫೈನಲ್ ಕೋಟ್ ಆಗಿದೆ. ಈಗ ಭಾಳ ಚಂದ ಆಗಿದೆ. ನಮ್ಮೆಲ್ಲ ಗಾಡಿಯವರಿಗೆ ಹೋಗಕ, ನಮ್ಮೆಲ್ಲ ಟ್ಯಾಕ್ಸಿ ಚಾಲಕರಿಗೆ ಬ್ರಿಡ್ಜ್ನಲ್ಲಿ ದಾರಿ ಭಾಳ ಸಣ್ಣದಿತ್ತು, ಈಗ ಅಡಲಾಗಿದೆ, ಹೋಗಕ್ಕೆ ಒಳ್ಳೇದಾಗಿದೆ. ನಾವು ಉಮೇಶ್ ಅಣ್ಣರವರಿಗೆ ಧನ್ಯವಾದ ಹೇಳ್ತೇವೆ. ಯಾದಗಿರಿ ಹಳೆ ಬಸ್ ಪ್ರವಾಸ ಮಂದಿರದಿಂದ ಹಿಡಿದು ವಡಗೇರಿ ಕ್ರಾಸ್ ತನಕ ಸಾಕಷ್ಟು ತಗ್ಗು ಗುಂಡಿಗಳು ಬಿದ್ದು ಹಾಳಾಗಿತ್ತು. ಸುಮಾರು ವರ್ಷಗಳಿಂದ ರಸ್ತೆ ಆಗಿದ್ದಿಲ್ಲ. ಆದರೆ ಮಾನ್ಯ ಸ್ಥಳೀಯ ಶಾಸಕರು ಅವ್ರಿಗೆ ಗಮನಕ್ಕೆ ತಂದ ತಕ್ಷಣ ಅವ್ರೇನದ ಸುಮಾರು 10 ಕೋಟಿಯಲ್ಲಿ ಬೃಹತ್ತಾಕಾರದ ರೋಡನ್ನು ಮಾಡ್ತಕ್ಕಂಥ ಕೆಲಸಕ್ಕೆ 10 ಕೋಟಿ ಮಂಜೂರು ಮಾಡಿರ್ತಕ್ಕಂಥದ್ದು ಇದು ಧನ್ಯವಾದಗಳು. ಆದರೆ ಇದೇನದಂದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಏನದ ಮಾಡದೆ ಕಂಪ್ಲೀಟ್ ರೋಡ್ ಆಗಿತ್ತು. ಆದ್ರ ಮ್ಯಾಗ ಅದಕ್ಕೆ ಫೈನಲ್ ಕೋಟು ಮತ್ತು ಜೀಬ್ರಾ ಲೈನು ಮತ್ತು ತಡೆಗೋಡೆ ಮಾಡಿದಿಲ್ಲ. ಯಾಕಂದ್ರೆ ರೈಲ್ವೆ ಮೇಸ್ ಸೇತುವೆ ಇರೋದ್ರಿಂದ 50-60 ಫೀಟ್ ಮೇಲ್ಗಡೆ ಇರೋದ್ರಿಂದ ಅಲ್ಲಿ ತಡೆಗೋಡೆ ಇರೋದ ಕಾರಣ ಯಾರನ್ನಾದ್ರೂ ಯಾವ ಟೈಮ್ನಾಗಾದ್ರೂ ಅಪಘಾತ ಆಗ್ಬೋದು. ರಸ್ತೆ ಮಾಡಿ 1 ವಾರದೊಳಗೆ ಮಾಡ್ತೀವಿ ಅಂದ್ರೆ ಆಗಿದ್ದಿಲ್ಲ. 1 ತಿಂಗಳಾದ್ರೆ ಫೈನಲ್ ಕೋಟು ಮತ್ತು ಜೀಬ್ರಾ ಲೈನು ತಡೆಗೋಡೆ ಮಾಡೋದ ಕಾರಣ ನಾವು ಹೋರಾಟದ ಎಚ್ಚರಿಕೆ ನೀಡಿದಾಗ ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಬೆಳಗ್ಗೆಯಿಂದ ಫೈನಲ್ ಕೋಟ್ ಆಗ್ತಕ್ಕಂಥ ಕೆಲಸ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದು ಇದು ಶ್ಲಾಘನೀಯ. ಈ ರಸ್ತೆಯಲ್ಲಿ ತಿರುಗಾಡ್ತಕ್ಕಂಥ ವಾಹನ ಸವಾರರ ಮತ್ತು ಈ ಭಾಗದಾಗಿರ್ತಕ್ಕ ಹಳ್ಳಿ ತಿರುಗಾಡ್ತ ಎಲ್ಲ ವಾಹನ ಸವಾರರ ಪರವಾಗಿ ಜಿಲ್ಲಾಡಳಿತಕ್ಕೆ ಸ್ಥಳೀಯ ಶಾಸಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.